ಸರ್ವರಿಗೂ ನಮಸ್ಕಾರ. ಇಂದು 1 ಜನವರಿ 2024. ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು. ಮಾನ್ಯರಾದ ತಾವು ಎಲ್ಲರಿಗೆ ಒಂದು ಕುತೂಹಲ ಏನಂದರೆ 2024ರ ಚುನಾವಣೆಯಲ್ಲಿ ಏನಾಗಬಹುದು. उत्तर प्रदेश, ओडिशा, आसाम, आंध्र प्रदेश, बिहार, पंजाब, तमिलनाडु, त्रिपुरा, जम्मू और कश्मीर, राजस्थान, सिक्किम, कर्नाटक, केरला, गुजरात, मध्य प्रदेश, मणिपुर, महाराष्ट्र, पश्चिम बंगाल, मेघालय, नागालैंड, हरियाणा, हिमाचल प्रदेश, अरुणाचल प्रदेश, मिजोरम, गोवा, उत्तरांचल, वरांचल, छत्तीसगढ़, तेलंगाना ಅಲ್ಲದೆ ಕೇಂದ್ರಾಡಳಿತ ಪ್ರದೇಶಗಳು ಎಲ್ಲ ಕಡೆ ನಾವು ನೋಡಿದಾಗ ಯಾವುದೇ ಒಂದು ಪಕ್ಷ 540 ಲೋಕಸಭಾ ಸದಸ್ಯರಿಗೆ ಚುನಾವಣಾ ಕಣದಲ್ಲಿ ಇಳಿಸಲು ಸಮರ್ಥವಾಗಿಲ್ಲ. ಕಾರಣ, ಒಂದು ಕಡೆ ರಾಷ್ಟ್ರೀಯ ಪಕ್ಷಗಳಿವೆ, ಇನ್ನೊಂದು ಕಡೆ ಪ್ರಾದೇಶಿಕ ಪಕ್ಷಗಳು, ಇನ್ನೊಂದು ಕಡೆ ಸಣ್ಣ ಪುಟ್ಟ ಪಕ್ಷಗಳು. ಅದಕ್ಕೆ ಯಾವುದೇ ಬೆಲೆಯೇ ಇಲ್ಲ. ಈ ರೀತಿ ಆಗಿಬಿಟ್ಟಿದೆ. ಇಂಥದರಲ್ಲಿ ಮತದಾರರು ತುಂಬ ಜಾಗರೂಕತೆಯಿಂದ ಮತದಾನ ಮಾಡಬೇಕಾಗಿದೆ. ಕಳೆದ ಸಲ ಬೆಂಗಳೂರು ಉತ್ತರ 24 ಲೋಕಸಭಾ ಚುನಾವಣೆಯಲ್ಲಿ 48% ಮತದಾನ ಆಯಿತು. 52% ಮತದಾನ ಜನ ಮಾಡಲೇ ಇಲ್ಲ. ಅಂದರೆ 24 ಲಕ್ಷ ಮತದಾರರಲ್ಲಿ ಕನಿಷ್ಠ 12 ಲಕ್ಷ ಜನ ಮತದಾನ ಮಾಡದೇ ಇರೋದು, ಇದು ಮತದಾರರಿಗೂ ಶೋಭೆ ತರುವುದಲ್ಲ, ಚುನಾವಣಾ ಆಯೋಗಕ್ಕೂ ಶೋಭೆ ತರುವುದಲ್ಲ, ನಮ್ಮಂಥ ಪಕ್ಷಗಳಿಗೂ ಶೋಭೆ ತರುವುದಿಲ್ಲ. ಕಾರಣ, ಬರುವ 24ರ ಚುನಾವಣೆಯಲ್ಲಿ ಎಲ್ಲರೂ ತಮ್ಮ ತಮ್ಮ ಮತ ಚಲಾಯಿಸಬೇಕೆಂದು ನಾನು ಕೋರುತ್ತೇನೆ. ಎರಡನೇದಾಗಿ, ನೀವು ಪಕ್ಷ ನೋಡುವ ಬದಲಾಗಿ ನಿಮ್ಮ ನಾಯಕರನ್ನು ನೋಡಿ ಮತ ಚಲಾಯಿಸಿದರೆ ಒಳ್ಳೆಯದು. ಏಕೆಂದರೆ ಪಕ್ಷಗಳಲ್ಲಿ ಈ ದಿನಗಳಲ್ಲಿ ಪಕ್ಷದ ನಿಷ್ಠಾವಂತ, ದಕ್ಷ ಹಾಗೂ ಪ್ರಾಮಾಣಿಕ ನಾಯಕರಿಗೆ ಮೂಲೆ ಗುಂಪು ಮಾಡುತ್ತಿರುವುದು ಎಲ್ಲೇ ಒಂದು ಕಡೆ ಮನಸ್ಸಿಗೆ ನೋವಾಗುತ್ತಿದೆ. ಉದಾಹರಣೆಗೆ ಚಿಕ್ಕಬಳ್ಳಾಪುರ BN ಬಚ್ಚೇಗೌಡರು, ಇನ್ನೊಂದು ಚುನಾವಣೆ ಅವರು ಸಮರ್ಥವಾಗಿ ನಿಭಾಯಿಸ್ತಾರೆ. ಸದಾನಂದ ಗೌಡರು ಅವರು ಚೆನ್ನಾಗಿ ಆ್ಯಕ್ಟಿವ್ ಆಗಿದ್ದಾರೆ, ಅವರು ನಿಭಾಯಿಸ್ತಾರೆ. ಇವರಿಬ್ಬರೂ ಸೇರಿದಂತೆ 2019ರಲ್ಲಿ ನಡೆದ ಚುನಾವಣೆಯಲ್ಲಿ ಎಷ್ಟು ಜನ ಗೆದ್ದಿದ್ದಾರೆ, ಅದರಲ್ಲಿ ಎಲ್ಲರೂ ಸಮರ್ಥವಾಗಿದ್ದಾರೆ. ಅವರೆಲ್ಲರೂ ಮತ್ತೆ ಚುನಾವಣಾ ಕಣದಲ್ಲಿ ಇಳಿದರೆ ಒಳ್ಳೆಯದು. ಆದರೆ ಪಕ್ಷದಲ್ಲಿ ಅವರು ಹಿರಿಯರಾದ ಕಾರಣ ಅವರ ಹಿರಿಯತನ ಮೊಟಕುಗೊಳಿಸಲು ಕೆಲವರಿಗೆ ಟಿಕೆಟ್ ಕೊಡ್ತಾ ಇಲ್ಲ. ಟಿಕೆಟ್ ಕೊಡದೇ ಇರುವಾಗ ಆ ನಾಯಕರು ಆ ಪಕ್ಷ ಬಿಟ್ಟು ಬೇರೆ ಪಕ್ಷಕ್ಕೆ ಹೋಗಲು ಬಯಸುವುದಿಲ್ಲ. ಏಕೆಂದರೆ ಅವರು ಇಡೀ ಜೀವನವೇ ಆ ಪಕ್ಷದಲ್ಲಿ ಕಳೆದಿದ್ದಾರೆ. ಉದಾಹರಣೆಗೆ ಸದಾನಂದ ಗೌಡರು ಆ ಪಕ್ಷದಲ್ಲಿ ಸಾಮಾನ್ಯ ಸದಸ್ಯರಾಗಿ, ರಾಜ್ಯ ಘಟಕದ ಅಧ್ಯಕ್ಷರಾಗಿ, ರಾಜ್ಯದ ಮುಖ್ಯಮಂತ್ರಿಯಾಗಿ, ಕೇಂದ್ರದ ಕಾನೂನು ಮಂತ್ರಿಯಾಗಿ ಪಕ್ಷದಲ್ಲಿ ನಿಷ್ಠಾವಂತಿಕೆಯಿಂದ, ಪ್ರಾಮಾಣಿಕತೆಯಿಂದ, ದಕ್ಷತೆಯಿಂದ ಕೆಲಸ ಮಾಡಿದಾಗ ಅಂಥವ್ರಿಗೆ ಟಿಕೆಟ್ ಕೊಡುವುದಿಲ್ಲ. ಅಂದರೆ ಅವರು ತಮ್ಮ ಓನ್ಲಿ ಬರೀ ಟಿಕೆಟ್ಗೆ ಮಾತ್ರ ಪಕ್ಷ ಬಿಟ್ಟು ಹೋಗಲು ಸಾಧ್ಯವೇ? ಇದು ನಾವೆಲ್ಲರೂ ಯೋಚನೆ ಮಾಡಬೇಕಾಗುತ್ತೆ. ಆದ್ದರಿಂದ ಅವರು ಪಕ್ಷ ಬಿಟ್ಟು ಹೋಗಂಗಿಲ್ಲ, ಚುನಾವಣೆಗೆ ಪಾರ್ಟಿ ಟಿಕೆಟ್ ಕೊಡೋಂಗಿಲ್ಲ. ಅಂಥ ಸಂದರ್ಭದಲ್ಲಿ ಇಂಥ ನಾಯಕರಿಗೆ ತುಂಬ ನೋವಾಗುತ್ತೆ. ಆ ನೋವನ್ನು ನಾನು ಅರ್ತಿದ್ದೇನೆ. ಆದ್ದರಿಂದ ಅಂಥವ್ರಿಗೆ ಆ ಪಕ್ಷದ ನಾಯಕರು ಟಿಕೆಟ್ ಕೊಟ್ಟರೆ ಒಳ್ಳೆಯದು. ಕೊಡದೇ ಇದ್ದಾಗ ಅವರು
ಆ ಪಕ್ಷದಲ್ಲಿ ಇರ್ತಾರೆ. ಆದರೆ ಆ್ಯಕ್ಟಿವ್ ಆಗಿ ಕೆಲಸ ಮಾಡದೇ ಇರುವುದರಿಂದ ಪಕ್ಷದ ಅಭ್ಯರ್ಥಿಗಳು ಸೋಲುವ ಸಂಭವವಿರುತ್ತದೆ. ಹೀಗೆ ಭಾರತ ನ್ಯಾಯ ಯಾತ್ರೆ ಮಾಡ್ತಾ ಇದ್ದಾರೆ. ಆ ಯಾತ್ರೆ ಸಂಪೂರ್ಣ ಫಲ ಕೊಡುತ್ತೆ ಯಾವಾಗ ಇವರು 543 ಲೋಕಸಭಾ ಸದಸ್ಯರಿಗೆ ಮೊದಲು ಟಿಕೆಟ್ ಹಂಚಿಕೆ ಮಾಡಬೇಕು. ಟಿಕೆಟ್ ಹಂಚಿಕೆ ಮಾಡಿ ಭಾರತ್ ನ್ಯಾಯ ಯಾತ್ರೆ ಮಾಡಿದರೆ ಅದು ಸಂಪೂರ್ಣ ಲಾಭ ಕೊಡುತ್ತೆ. ಅದು ಟಿಕೆಟ್ ಘೋಷಣೆ ಮಾಡಿದರೆ ಅದು ತುಂಬ ಹಾನಿಕಾರ ಆಗುತ್ತೆ. ಏಕೆಂದರೆ ಟಿಕೆಟ್ದ ಆಸೆಯಾಗಿ ಎಲ್ಲರೂ ಬಂದು ಓಡ್ತಾರೆ, ನಡೀತಾರೆ, ಎಲ್ಲ ಮಾಡ್ತಾರೆ. ಟಿಕೆಟ್ ಸಿಗದೇ ಇದ್ದಾಗ ಅವರೇ ವಿರೋಧ ಮಾಡ್ತಾರೆ. ಇವಾಗ ಅದರ ಅನುಭವ ಆಗಿದೆ. ರಾಜಸ್ಥಾನ್, ಮಧ್ಯಪ್ರದೇಶ್ ಹಾಗೂ ಛತ್ತೀಸ್ಗಢ 3 ರಾಜ್ಯಗಳಲ್ಲಿ ಅದೇ ಭಾರತ್ ಜೋಡೋ ಯಾತ್ರಾ ಕೆಲಸ ಮಾಡಲಿಲ್ಲ. ಏಕೆಂದರೆ ಇದೇ ಕಾರಣ, ಟಿಕೆಟ್ ಘೋಷಣೆ ಮಾಡಿದರೆ ಅವ್ರಿಗೆ ಲಾಭ ಇದೆ. ನಮ್ಮ ಪಕ್ಷದಿಂದ ನಮ್ಮ ಟಿಕೆಟ್ ಕೇಳೋಕ್ಕೆ ಯಾರು ಬರೋಲ್ಲ. ಯಾಕೆ ಬರೋಲ್ಲ ಅಂದರೆ ಮೊದಲು ಪಾರ್ಟಿಯಲ್ಲಿ ಫಂಡ್ ಕೇಳ್ತಾರೆ ಅವರು. ಫಂಡ್ ನಮ್ಮಲ್ಲಿ ಇಲ್ಲ. ಅದೇ ನಮ್ಮಲ್ಲಿ ಬಂದರೆ ಫಂಡ್ ಕೇಳ್ತಾರೆ. ಕಾಂಗ್ರೆಸ್ನಲ್ಲಿ ಹೋದರೆ ಅವರಿಗೆ ಮೊದಲ ಟಿಕೆಟ್ ಕೊಡೋಕೆ ಏನೇನೋ ಕಸರತ್ತು ಮಾಡ್ತಾರೆ. ಆಮೇಲೆ ಪಾರ್ಟಿ ಫಂಡು ತೊಗೊಳ್ಳಲ್ಲ, ಕ್ಯಾಶ್ ಬ್ಯಾಕ್ ಅಂತ ಮನೆ ಪತ್ರಕಾರ ಹೇಳಿದ್ದಾರೆ. ಹಾಗಾಗಿ ಜನ ಟಿಕೆಟ್ ಸಿಗದೇ ಇದ್ದಾಗ ಅವ್ರಿಗೆ ಯಾವ ಕಡೆ ಹೋಗಬೇಕಂತ ಇದು ಆಗಲ್ಲ. ಜನ ಗೊಂದಲದಲ್ಲಿದ್ದಾರೆ. ಜನ ಈಗಲೇ ತೀರ್ಮಾನ ಮಾಡಿದರೆ ಅವ್ರನ್ನ ನಾನು ಹೇಳ್ತಾ ಇರೋದು, ಪಕ್ಷದ ಟಿಕೆಟ್ ಬಯಸಿ ಹೋರಾಟ ಮಾಡುವ ಬದಲಾಗಿ ತಾವು ಪಕ್ಷೇತರಾಗಿ ನಿಂತರೂ ಎಷ್ಟೋ ಜನ ಗೆಲ್ತಾರೆ. ಪಕ್ಷೇತರದೇ ಒಂದು ಸರ್ಕಾರ ಆಗ್ಬೋದು. ನಾವು ಯಾರಿಗೂ ಸಪೋರ್ಟ್ ಮಾಡಲ್ಲ. ನಮಗೆ ಅಭ್ಯರ್ಥಿಗಳು ಸಿಕ್ಕರೆ ನಮ್ಮ ಅಭ್ಯರ್ಥಿಗಳು ಇಳಿಸ್ತೇವೆ, ಇಲ್ಲಾಂದ್ರೆ ನಾನಂತೂ ಲೋಕಸಭೆಗೆ ನಿಲ್ತೇನೆ. ಇಲ್ಲರಿ ಜನ ಎಲ್ಲ ಇದು ಆಗಿದ್ದಾರೆ. ಜನರಲ್ಲಿ ತಿಳುವಳಿಕೆ ಇದೆ, ಅವ್ರಿಗೆ ನಾವು ಹೇಳಬೇಕು. ನಾವು ಹೇಳಬೇಕಾಗಿಲ್ಲ. ಒಂದು ಮನೆ ಹತ್ತಿರ ಮತ ಇಂಥವ್ರಿಗೆ ಮತ ಹಾಕಿ ಅಂತ ಯಾರೂ ಹೇಳೋ ಹಾಕಿಲ್ಲ. ಅದು ಆದರೂ ಹೇಳ್ತಾರೆ. ಚುನಾವಣಾ ಆಯೋಗದವರು ಅಲ್ಲಿ ಸರ್ಕಾರದಲ್ಲಿ ಮೊನ್ನೆ ಮಹಿಳಾ ಬಿಲ್ ಪಾಸ್ ಆಯಿತು. ಆ ಮಹಿಳಾ ಬಿಲ್ ಪಾಸ್ ಆದಾಗ ಮತ ಕೇಳಲು ಯಾರು ಹೋಗಬೇಡಿ ಅಂತ ಅದೊಂದು ಬಿಲ್ ಪಾಸ್ ಮಾಡಿದ್ರೆ ನಡೀತಿತ್ತು. ಅದ್ರ ಮಧ್ಯೆ ನಾನು ಸೋಷಿಯಲ್ ಮೀಡಿಯಾದಲ್ಲಿ ಕೇಳಿದೆ, ಮತ ಕೇಳೋದು ತಪ್ಪು, ಮತ ಕೇಳೋಕ್ಕೆ ಹೋಗಬಾರ್ದು, ಮತ ಕೇಳೋದು ನಿಲ್ಲಿಸಿದರೆ ದೇಶದಲ್ಲಿ ಶಾಂತಿ ಇರುತ್ತೆ ಅಂತ ಹೇಳಿದೆ. ಈಗ ನಮ್ಮ ಮಾತು ಯಾರು ಕೇಳ್ತಾರೆ?